ಹಾಯ್ ಹಲೋ ನಮಸ್ತೆ ಗೆಳೆಯರೇ. A1 ಬೆಂಗಳೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮೈಸೂರು ವಕೀಲರ ಸಂಘದಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ವರ್ಧಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರು ಎಸ್ ಲೋಕೇಶ್, ಉಪಾಧ್ಯಕ್ಷರು ಚಂದ್ರಶೇಖರ್, ಕಾರ್ಯದರ್ಶಿ ಸುಧೀರ್, ಹಿರಿಯ ಸಮಿತಿ ಸದಸ್ಯರು ಮಾತನಾಡಿದರು. ಪ್ರದೀಪ್ ಬಿಡ್ಡನ್ ಮಾತನಾಡಿದರು. ಶಿವಸ್ವಾಮಿ ಹಿರಿಯ ಸಮಿತಿ ಸದಸ್ಯರು, ಜಂಟಿ ಕಾರ್ಯದರ್ಶಿಯಾದ ಚೇರ್ಮನ್ ವಿನೋದ್, ಖಜಾಂಚಿ ಭರತ್ ಹಾಗೂ ಎಲ್ಲ ವಕೀಲ ಮಿತ್ರರು, ನ್ಯಾಯಾಧೀಶರು, ನ್ಯಾಯಾಂಗ ಇಲಾಖೆ ರವರು, ಭಕ್ತಾದಿಗಳು ಹಾಜರಿದ್ದರು. ಸುಮಾರು 3,500ದಿಂದ 4,000 ಜನ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದರು. ಚಾಮುಂಡಿ ತಾಯಿಯ ವರದಂತಿಯೆಂದು ಪೂಜೆ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡೋ ಪದ್ಧತಿ ಈ ಹಿಂದಿನಿಂದಲೂ ನಡೆದು ಬಂದಿದೆ. ಈ ಹಿಂದಿನಿಂದಲೂ ನಮ್ಮ ಹಿರಿಯ ವಕೀಲರಾದ ಲಕ್ಷ್ಮೀನಾರಾಯಣರವರು, ದಾಮೋದರ್ರವರು, ಪ್ರದೀಪ್ರವರು, ಸಿ ನಾಗೇಶ್ರವರು, ಅನಿಲ್ರವರು ಮತ್ತು ಹೆಸರು ಹೇಳಿದ್ರೆ ಒಂದು ದೊಡ್ಡ ಪಟ್ಟಿನೇ ಇದೆ. ಅವ್ರ ಬಳಗ ಎಡಕೋಡ ಜಗದೀಶ್ರವರು, ಇವ್ರ ಬಳಗ ಎಲ್ಲ ಸೇರಿ ಅದ್ಭುತವಾಗಿ ಆಚರಣೆ ಮಾಡೋ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಈ ಸಲನೂ ಸಹ ಅವರೇ ನೇತೃತ್ವ ವಹಿಸ್ಕೊಂಡು, ಆ ಗುಂಪು ನೇತೃತ್ವ ವಹಿಸಿಕೊಂಡು ಚಾಮುಂಡೇಶ್ವರಿ ತಾಯಿಯ ವರ್ಧಂತ್ಯೋತ್ಸವದ ಪ್ರಯುಕ್ತ ಅದ್ಭುತವಾಗಿ ಪೂಜಾ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದು ವಕೀಲರು ಮುಂದೆಲ್ಲ ಭಾಗವಹಿಸಿದ್ವಿ. ಸುಮಾರು 3,000ಕ್ಕೂ ಹೆಚ್ಚು ವಕೀಲರು ಭಾಗವಹಿಸಿದ್ವಿ ಪೂಜೆಯಲ್ಲಿ. ಎಲ್ಲ ನ್ಯಾಯಾಲಯಗಳ ನ್ಯಾಯಾಧೀಶರು ಸಹ ಈ ಪೂಜೆಯಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ನ್ಯಾಯಾಧೀಶರು, ವಕೀಲ ವೃಂದ, ಸಾರ್ವಜನಿಕರು ಎಲ್ಲ ಸೇರಿ ಸುಮಾರು 3,500ರಿಂದ 4,000 ಜನ ತನಕ ಪ್ರಸಾದನ ಸೇವನೆ ಮಾಡಿದ್ದಾರೆ. ಈ ಪದ್ಧತಿ ಸಂಸ್ಕೃತಿ ಹೀಗೆ ಉಳಿಲಿ ಅಂತ ನಾನು ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಕಿರಿಯ ವಕೀಲರಾದ ಹೇಮಂತ್ ಗೌಡ ಸಹ ಸೇರೋದು ಮಾಡ್ತಿದೆ. ಅವರು ನಮ್ಮ ಖಜಾಂಚಿ ಭರತ್ರವರು,
ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಬಿಡನ್ ಅವರು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ನಮಗೆ ನಿಮಗೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ತಾಯಿ ಜೀವನ ಬದಿರಲಿ ಅಂತೇಳಿ ನಾನು ಮಾತನಾಡ್ತೀನಿ. ಧನ್ಯವಾದ. ವಿಜೃಂಭಣೆಯಿಂದ ಅದ್ದೂರಿಯಾಗಿ ತಾಯಿ ಚಾಮುಂಡೇಶ್ವರಿ ವರ್ಧಂತಿಯ ಪ್ರಯುಕ್ತ ಪೂಜಾ ಕಾರ್ಯ ಹಾಗೂ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಮ್ಮ ಮೈಸೂರು ವಕೀಲರ ಸಂಘದ ಹಿರಿಯ ವಕೀಲರು, ದಾನಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಮೈಸೂರು ವಕೀಲರ ಸಂಘ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮ ನಡೆಯಿತು. ಜೊತೆಗೆ ನಮ್ಮ ಅಧ್ಯಕ್ಷ ಹೇಳಿದಂಗೆ 3,000 ರಿಂದ 5,000 ಜನ ತನಕ ಪ್ರಸಾದವನ್ನು ಸೇವಿಸಿದ್ದಾರೆ. ಜೊತೆಗೆ ಎಲ್ಲ ನ್ಯಾಯಾಲಯದ ನ್ಯಾಯಾಧೀಶರುಗಳು, ನ್ಯಾಯಾಲಯದ ಸಿಬ್ಬಂದಿ, ಕಕ್ಷಿದಾರರುಗಳು, ನಮ್ಮ ವಕೀಲರುಗಳು, ಹೆಚ್ಚಿನ ರೀತಿಯಲ್ಲಿ ಮಹಿಳಾ ವಕೀಲರುಗಳು ಭಾಗವಹಿಸಿ ತಾಯಿ ಚಾಮುಂಡಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ತಾಯಿ ಚಾಮುಂಡಿ ಈ ದಾನಿಗಳಿಗೆ ಎಲ್ಲರಿಗೂ ಸಹ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಕಾಪಾಡಲಿ ಅಂತೇಳಿ ಮೈಸೂರು ವಕೀಲರ ಸಂಘ ಪ್ರಾರ್ಥನೆ. ಈ ದಿನ ಏನು ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ವರ್ಧಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಸುಮಾರು 2,500 ರಿಂದ 3,000 ವಕೀಲರುಗಳು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಪ್ರಸಾದವನ್ನು ಸ್ವೀಕರಿಸಲಿದ್ದಾರೆ. ಇದು ತುಂಬ ವರ್ಷಗಳಿಂದ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇರತಕ್ಕಂಥ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುವಂಥ ವಿಚಾರ. ಈ ಒಂದು ಏನು ಆಷಾಢ ಶುಕ್ರವಾರ ದಿನವೂ ಕೂಡ ನಾಳೆನೂ ಕೂಡ ಈ ಥರ ಒಂದು ಪೂಜಾ ಕಾರ್ಯಕ್ರಮವಿರುತ್ತದೆ. ಹೊಸ ನ್ಯಾಯಾಲಯದಲ್ಲೂ ಹಾಗೂ ಹಳೆಯ ನ್ಯಾಯಾಲಯದಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರ್ತದೆ. ಬೆಳಗ್ಗೆ ಪೂಜೆಯನ್ನು ಮಾಡಿದ ನಂತರ ಎಲ್ಲರೂ ಕೂಡ ಲಾಡು ವಿತರಣೆಯನ್ನು ಹೊಸ ನ್ಯಾಯಾಲಯ ಮತ್ತು ಹಳೆಯ ನ್ಯಾಯಾಲಯದಲ್ಲೂ ಕೂಡ ಕೊಡಲಾಗಿತ್ತು. ಈಗ ಮತ್ತೆ 12:30 ಸಮಯದಲ್ಲಿ ಪೂಜೆ ಮತ್ತೆ ಪ್ರಾರಂಭವಾಗಿ ಸುಮಾರು ಎಲ್ಲ ವಕೀಲರು ಕೂಡ ಈ ಸಂದರ್ಭದಲ್ಲಿ ಹಾಜರಿರುತ್ತಾರೆ. ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ಕೂಡ ಈಗ ಆಗಮಿಸಿದ್ದಾರೆ. ಅವರು ಕೂಡ ಒಂದೆರಡು ಮಾತನಾಡಬೇಕಂತೇಳಿ ನಾನು ಈ ಮೂಲಕ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ದಿನ ಬೇರೆ ಬಂದಿದ್ರೆ ಇದಾಗಲಿ. ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ವರ್ಧಂತಿ ಮಹೋತ್ಸವ. ತಾಯಿ ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬದ ದಿನ ಈ ಮೈಸೂರಿನ ನಗರಾದ್ಯಂತ ಒಂದು ಸಡಗರದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷವೂ ಸಹ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ವರ್ಧಂತಿ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡಲಾಗ್ತಾ ಬರ್ತಾ ಇದೆ. ಅದೇ ರೀತಿ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿಯೂ ಸಹ ತುಂಬ ಯಾವುದೇ ಜಾತಿ ಧರ್ಮ ಯಾವುದನ್ನು ಇಲ್ಲದೆ ಎಲ್ಲ ವಕೀಲ ಮಿತ್ರರು ಸಹ ಬಂದು ಇದರಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಲೋಕೇಶ್ ಸರ್ ಅವರು ಹಾಜರಿದ್ದಾರೆ. ಅದೇ ರೀತಿ ಮೈಸೂರು ವಕೀಲ ಸಂಘದ ಸೆಕ್ರೆಟರಿ ಆಗಿರ್ತಕ್ಕಂಥ AG ಸುಧೀರ್ ಅವರು ಸಹ ಹಾಜರಿದ್ದಾರೆ. ಅದೇ ರೀತಿ ಜಾಯಿಂಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ವಿನೋದ್ ಮೇಡಮ್ ಅವರು ಹಾಜರಿದ್ದಾರೆ. ಅದೇ ರೀತಿ ನಮ್ಮ ಪೂರ್ಣಿಮಾ ಮೇಡಮ್ ಅವರಿದ್ದಾರೆ ಮತ್ತು ಸೀನಿಯರ್ ಮೇಡಮ್ ಅವರಿದ್ದಾರೆ. ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಆದ್ದರಿಂದ ಈ ಒಂದು ತಾಯಿ ಚಾಮುಂಡೇಶ್ವರಿ ನಾಡಿನ ಎಲ್ಲ ಸಮಸ್ತ ಜನರಿಗೆ ಆಶೀರ್ವಾದ ಮಾಡಿ ಈ ಒಂದು ಸ್ಥಳದಲ್ಲಿ ಆಶೀರ್ವದಿಸಬೇಕು ಸಂದರ್ಭ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.